ನಮ್ಮ ಅಶೋಕ್ ಅಣ್ಣ ಅವರು, ನಮ್ಮ ಯತ್ನಾಳ್ ಅಣ್ಣ ಅವರು, ನಮ್ಮ ಸಿ.ಟಿ. ರವಿ ಅವರು, ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು, ಎಲ್ಲ ಡೋಂಗಿ ಹಿಂದೂಗಳು ಸರ್. ನೀವೆಲ್ಲ ಧರ್ಮನ ಪ್ರೀತಿಸೋದು ಗೌರವಿಸೋದು ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್? ನಾನು ಅಶೋಕ್ ಅಣ್ಣನ ಕರಿತೀನಿ, ಅಶೋಕ್ ಅವ್ರನ್ನ, ಸಿ.ಟಿ. ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ, 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ. ನಾನು ನಿಮಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ, ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗೆ ಬಂದರೆ, ನಾನು ಅಶೋಕ್ ಅವ್ರನ್ನ, ಸಿ.ಟಿ. ರವಿಯನ್ನ, ಯತ್ನಾಳ್ ಅವ್ರನ್ನ 3 ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರಿತಾ ಇದ್ದೀನಿ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡ್ಲಿ. ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ. 3 ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್. ಅದಾದ್ಮೇಲೆ ಮಾತಾಡೋಣ. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನ ಬಿಟ್ಟು ಬಿಜೆಪಿಯವರು ಸರ್, ಇವರು ಒಂದು ಕೈಯಲ್ಲಿ ಪೆಟ್ರೋಲು, ಒಂದು ಕೈಯಲ್ಲಿ ಬೆಂಕಿಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರವರು. ಇವತ್ತು ಒಬ್ಬನಿಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ? ಪಾಪ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ, ನೆನೇನೋ ಪರ್ಮಿಷನ್ ಸಿಕ್ಕದಂಗಿದೆ. ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ. ಪಾಪ ಯತ್ನಾಳ್ ಅವ್ರು ಇನ್ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ, ಯತ್ನಾಳ್ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ, ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ. ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ. ನನಗೆ ಈ BJP-ಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ನಮ್ಮ CM ಬಗ್ಗೆ, DCM ಬಗ್ಗೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಮತ್ತು ನಮ್ಮ ಜನ್ರೇಷನ್ ಲೀಡರ್ಸು, ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ. ನನಗನ್ನಿಸ್ತು ಸರ್, ಪಾಪ ನೋಡಿ ಒಂದು ಹೋಮ್ ಮಿನಿಸ್ಟರ್ ಹಿಂಗೆ ಬೈತಾ ಇದ್ದಾರೆ, ನಮ್ಗೆ ನೋವಾಯಿತು, ನಮ್ಮ ಸಾಹೇಬ್ರು ಯಾಕೆ ಇವನು ಎತ್ತೊಳಕಾಕ್ಬಿಡ್ಲಿಲ್ಲ ಅಂತ ನನಗನ್ನಿಸ್ತು. ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ, ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ. ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಇನ್ನು ನಮ್ಮ ಅಶೋಕ್ ಅಣ್ಣ ಅವರು, ನಮ್ಮ ಯತ್ನಾಳ್ ಅಣ್ಣ ಅವರು, ನಮ್ಮ ಸಿ.ಟಿ. ರವಿ ಅವರು, ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು, ಎಲ್ಲ ಡೋಂಗಿ ಹಿಂದೂಗಳು ಸರ್. ನೀವೆಲ್ಲ ಧರ್ಮನ ಪ್ರೀತಿಸೋದು ಗೌರವಿಸೋದು ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್? ನಾನು ಅಶೋಕ್ ಅಣ್ಣನ ಕರಿತೀನಿ, ಅಶೋಕ್ ಅವ್ರನ್ನ, ಸಿ.ಟಿ. ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ. ನಾನು ನಿಮಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ, ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗೆ ಬಂದರೆ, ನಾನು ಅಶೋಕ್ ಅವ್ರನ್ನ, ಸಿ.ಟಿ. ರವಿಯನ್ನ, ಯತ್ನಾಳ್ ಅವ್ರನ್ನ 3 ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರಿತಾ ಇದ್ದೀನಿ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡ್ಲಿ. ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ. 3 ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್. ಅದಾದ್ಮೇಲೆ ಮಾತಾಡೋಣ. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನ ಬಿಟ್ಟು BJP-ಯವರು ಸರ್, ಇವರು ಒಂದು ಕೈಯಲ್ಲಿ ಪೆಟ್ರೋಲು, ಒಂದು ಕೈಯಲ್ಲಿ ಬೆಂಕಿಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರವರು. ಇವತ್ತು ಒಬ್ಬನಿಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ? ಪಾಪ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ, ನೆನೇನೋ ಪರ್ಮಿಷನ್ ಸಿಕ್ಕದಂಗಿದೆ. ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ. ಪಾಪ ಯತ್ನಾಳ್ ಅವ್ರು ಇನ್ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ, ಯತ್ನಾಳ್ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ, ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ. ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ. ನನಗೆ ಈ BJP-ಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ನಮ್ಮ CM ಬಗ್ಗೆ, DCM ಬಗ್ಗೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಮತ್ತು ನಮ್ಮ ಜನ್ರೇಷನ್ ಲೀಡರ್ಸು, ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ. ನನಗನ್ನಿಸ್ತು ಸರ್, ಪಾಪ ನೋಡಿ ಒಂದು ಹೋಮ್ ಮಿನಿಸ್ಟರ್ ಹಿಂಗೆ ಬೈತಾ ಇದ್ದಾರೆ, ನಮ್ಗೆ ನೋವಾಯಿತು, ನಮ್ಮ ಸಾಹೇಬ್ರು ಯಾಕೆ ಇವನು ಎತ್ತೊಳಕಾಕ್ಬಿಡ್ಲಿಲ್ಲ ಅಂತ ನನಗನ್ನಿಸ್ತು. ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ, ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ. ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ.